ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದಂಥ ಬಜೆಟ್ನ ಹಲಾಲ್ ಬಜೆಟ್ ಅಂತ ಕರೆದಿದ್ರು ಬಿಜೆಪಿ ನಾಯಕರು. ಬಿಜೆಪಿ ನಾಯಕರಿಗೆ ಬಾಗಲಕೋಟೆಯ ಇಲ್ಕಲ್ನಲ್ಲಿ ವಿಜಯಾನಂದ ಕಾಶಪ್ಪನವರು ತಿರುಗೇಟು ಕೊಟ್ಟಿದ್ದಾರೆ. ಎಸ್ ಹಲಾಲ್ ಬಜೆಟ್ ಎಂದವರಿಗೆ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ತಿರುಗೇಟು ಕೊಟ್ಟಿದ್ದಾರೆ. ಹಲಾಲ್ ಅಂತ ಹೇಳಿದ್ರೆ ಏನು? ಪರಿಶುದ್ಧವಾದದ್ದು ಅಂತ ಅರ್ಥ. ಹಲಾಲ್ ಮಾರ್ಕ್ ಇರುತ್ತೆ ಗೊತ್ತಾ ನಿಮಗೆ? ಆ ಹಲಾಲ್ ಮಾರ್ಕನ್ನು ಇಲ್ಲಿ ಉದ್ದೇಶ ಮಾಡಿಕೊಂಡು ಹೇಳಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಪರಿಶುದ್ಧ ಬಜೆಟನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯ ಅಕೌಂಟಿಗೆ 2,000 ರೂಪಾಯಿ ಹೋಗ್ತಾ ಇದೆ. ಒಂದು ಮತಕ್ಷೇತ್ರದಲ್ಲಿ 1 ವರ್ಷಕ್ಕೆ 250 ಕೋಟಿ ರೂಪಾಯಿ ಆಗುತ್ತೆ. ಇದು ಅಭಿವೃದ್ಧಿ ಅಲ್ವಾ ಅಂತ ಹೇಳಿ ವಿಜಯಾನಂದ ಕಾಶಪ್ಪನವರು ಪ್ರಶ್ನೆ ಕೇಳಿದ್ದಾರೆ. ಗ್ಯಾರಂಟಿ ಯೋಜನೆ ಕೊಡ್ತೀವಿ ನಾವು, 5 ಗ್ಯಾರಂಟಿ ಸಮರ್ಪಕವಾಗಿ ಜನರಿಗೆ ಮುಟ್ತಾ ಇದೆ. ನಮ್ಮ ಮೊನ್ನೆ ಆಯೋಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದನ್ನು ಮುಂದುವರಿಸಿದ್ದಾರೆ. ಅದಕ್ಕೆ ಹೊಳೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಪ್ರತಿಯೊಬ್ಬ ಮನೆಗೆ ನೇರವಾಗಿ ಒಬ್ಬ ಮಹಿಳೆ ಅಕೌಂಟ್ಗೆ 2,000 ರೂಪಾಯಿ ಎಲ್ಲರೂ ಈ ದೇಶದಲ್ಲಿ ಹೋಗ್ತಾ ಇದೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾತ್ರ. 5 ಗ್ಯಾರಂಟಿ ಒಂದು ಮತಕ್ಷೇತ್ರಕ್ಕೆ 1 ವರ್ಷಕ್ಕೆ 250 ಕೋಟಿ ರೂಪಾಯಿ ಆಗುತ್ತೆ. ಈ ರೀತಿ 224 ಕ್ಷೇತ್ರಗಳು ಎಷ್ಟಾಯ್ತು ದುಡ್ಡು? ಇದು ಅಭಿವೃದ್ಧಿ ಅಲ್ಲ. ಇವ್ರು ಮಾತಾಡೋದು ಒಟ್ಟ ನಾನು ಹೇಳ್ತಾರೆ ಆಯೋಗಕ್ಕೆ ಅದು ಹಲಾಲ್ ಬಜೆಟ್ ಅಂದ್ರೆ. ಹಲಾಲ್ ಅಂದ್ರೆ ಏನು? ಇವ್ರಿಗೆ ಹಲಾಲ್ ಅಂದ್ರೆ ಗೊತ್ತಿಲ್ಲ. ಇವ್ರಿಗೆ ಹಲಾಲ್ ಅಂದ್ರೆ ಪರಿಶುದ್ಧವಾಗಿರುವಂತದ್ದಕ್ಕೆ ಹಲಾಲ್ ಅಂತ ಹೇಳ್ತಾರೆ. ಅಂದ್ರೆ ಸ್ವಚ್ಛವಾಗಿ ಪರಿಶುದ್ಧವಾದ ಬಜೆಟ್ ಅನ್ನು ಯಾರು ಮಂಡಿಸ್ಯಾರ ಈ ರಾಜ್ಯದಲ್ಲಿ? ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಮಾತನಾಡಿದ್ರು. ಅದು ಪರಿಶುದ್ಧವಾದ ಬಜೆಟ್ ಅದು. ಅದಕ್ಕೆ ಹಲಾಲ್ ಅಂದ್ರೆ. ಅವ್ರು ತಪ್ಪಲ್ಲ ಪಾಪ ಬಿಜೆಪಿ ಅವರಿಗೆ. ಅಶೋಕ ಅವ್ರ ಸಿಟಿ ರವಿ ಅವ್ರು ಹೊಯ್ಕೊಳ್ಬಿಟ್ರೆ ಕೆಲಸನೇ ಇಲ್ಲ. ಇವ್ರಿಗೂ ಹೊಯ್ಕೊಳಕ್ ಹಚ್ಚಾರ ಜನ, ಮತ್ತೆ ಇವ್ರು ಹೊಯ್ಕೊಳ್ತಾನೆ ಬಂದು ಅವಾಗ ಇವ್ರು ಹೊಯ್ಕೊಳ್ಳೋದು ಹೊಯ್ಕೊಳ್ಳವ ಏನ್ ಮಾಡಕ್ಕಾಗಲ್ಲ. ಗ್ಯಾರಂಟಿ ಯೋಜನೆ ಕೊಡ್ತೀವಿ ನಾವು, 5 ಗ್ಯಾರಂಟಿ